74ನೇ ಗಣರಾಜ್ಯೋತ್ಸವ ಕರ್ತವ್ಯ ಪಥದಲ್ಲಿ ಭಾರತ ಕಾರ್ಮಿಕ ವರ್ಗವೇ ವಿವಿಐಪಿ ಸಂವಿಧಾನಕ್ಕೆ ಸಂದ ಗೌರವ ವಿಶ್ವಕ್ಕೆ ಪರಿಚಯಿಸಲಾಗ್ತಾ ಇದೆ ಮೇಕ್ ಇನ್ ಇಂಡಿಯಾ ಶಕ್ತಿ ಇದು ಜನ ಗಣ ಮನ ಮೆಗಾ ಕವರೇಜ್ ದೇಶದ ಎಲ್ಲಾ ಕಡೆ 74ನೇ ಗಣರಾಜ್ಯೋತ್ಸವದ ಸಂಭ್ರಮ ಮರೆ ಮಾಡಿದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕರ್ತವ್ಯ ಪಥದಲ್ಲಿ ಪ್ರಧಾನಿ ಹಾಗೇನೇ ರಾಷ್ಟ್ರಪತಿ ನಡಿಗೆಯನ್ನ ಹಾಕ್ತಾರೆ ಇನ್ನು ಕರ್ತವ್ಯ ಪಥದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಧ್ವಜಾರೋಹಣ ಮಾಡೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ ಇನ್ನು ಧ್ವಜಾರೋಹಣದೊಂದಿಗೆ ಗಣರಾಜ್ಯೋತ್ಸವದ ಸಂಭ್ರಮ ಆರಂಭ ಆಗುತ್ತೆ ಕರ್ತವ್ಯ ಪಥದಲ್ಲೇ ಕೆಲ ಹೊತ್ತಲ್ಲಿ ಗಣರಾಜ್ಯೋತ್ಸವದ ಪರೇಡ್ ಕೂಡ ನಡೆಯುತ್ತೆ ಈ ಬಾರಿ ಪರೇಡ್ ವೀಕ್ಷಣೆಗೆ ಜನಸಾಮಾನ್ಯರಿಗೂ ಕೂಡ ಅವಕಾಶವನ್ನ ನೀಡಲಾಗ್ತಾ ಇದೆ ಇನ್ನು ಈ ಬಾರಿ ಈಜಿಪ್ಟ್ನ ಅಧ್ಯಕ್ಷ ಅಬ್ದೆಲ್ ಫತ್ತಾಹ್ ಅಲ್ ಸಿಸಿ ಅವರು ಅತಿಥಿಯಾಗಿ ಆಗಮಿಸಿದ್ದಾರೆ ಕೊರೋನಾ ಕಾರಣದಿಂದ ಬೇರೆ ದೇಶಗಳಿಂದ ಅತಿಥಿಗಳನ್ನು ಕರೆಸೋಕೆ ಆಗಿರಲಿಲ್ಲ ಮತ್ತೆ ಜನಸಾಮಾನ್ಯರಿಗೂ ಕೂಡ ನೋಡೋದಕ್ಕೆ ಅವಕಾಶಗಳು ಸಿಕ್ಕಿರಲಿಲ್ಲ ಕೊರೋನಾ ಕಾರಣದಿಂದಾಗಿ ಆದರೆ ಈ ಬಾರಿ ಕರ್ತವ್ಯ ಪಥದಲ್ಲಿ ಗಣರಾಜ್ಯೋತ್ಸವದ ಪರೇಡ್ ವೀಕ್ಷಣೆಗೆ ಜನಸಾಮಾನ್ಯರಿಗೂ ಅವಕಾಶಗಳಿದೆ ಜೊತೆಗೆ ಈ ಬಾರಿ ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತ್ತಾಹ್ ಅಲ್ ಸಿಸಿ ಅವರು ಬಂದಿದ್ದಾರೆ ಇವರು 2014ರಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದು ಭಾರತಕ್ಕೆ ಮೊದಲ ಭೇಟಿ ಇದಾಗಿದೆ ಈಗ ಆಲ್ರೆಡಿ ಅವರನ್ನ ಅದ್ಧೂರಿಯಾಗಿ ಬರಮಾಡಿಕೊಂಡಿದ್ದು ಆಗಿದೆ ಇನ್ನು ಭಾರತ ಈಜಿಪ್ಟ್ ರಾಷ್ಟ್ರಗಳ ನಡುವಿನ ರಾಜತಾಂತ್ರಿಕ ಸಂಬಂಧ 75ನೇ ವರ್ಷಕ್ಕೆ ಕಾಲಿಟ್ಟಂತ ಈ ಸಂದರ್ಭದಲ್ಲಿ 74ನೇ ಗಣರಾಜ್ಯೋತ್ಸವಕ್ಕೆ ಈಜಿಪ್ಟ್ ಅಧ್ಯಕ್ಷರು ವಿಶೇಷ ಅತಿಥಿಯಾಗಿ ಬಂದಿರೋದು ಬಹಳ ಪ್ರಾಮುಖ್ಯತೆಯನ್ನ ಪಡ್ಕೊಂಡಿದೆ ಅವರು ತಮ್ಮ ದೇಶದ 5 ಸಚಿವರು ಮತ್ತೆ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಭಾರತಕ್ಕೆ ವಿಶೇಷ ಅತಿಥಿಯಾಗಿ ಆಗಮಿಸಿದ್ದಾರೆ ಭಾರತದ ರಾಷ್ಟ್ರೀಯ ಆಚರಣೆಗಳ ಪೈಕಿ ಎತ್ತರದ ಸ್ಥಾನದಲ್ಲಿ ನಿಲ್ಲುವಂತ ಆಚರಣೆ ಅಂತಂದ್ರೆ ಅದು ಗಣರಾಜ್ಯೋತ್ಸವದ ಆಚರಣೆ ಯಾಕಂದ್ರೆ ಅದನ್ನ ಸಂವಿಧಾನದ ಆಚರಣೆ ಅಂತ ನಾವು ನಮ್ಮ ದೇಶದಲ್ಲಿ ಬಹಳ ಸಂಭ್ರಮದಿಂದ ಆಚರಣೆ ಮಾಡ್ತೀವಿ 74ನೇ ಗಣರಾಜ್ಯೋತ್ಸವ ಅಂಗವಾಗಿ ಈ ಬಾರಿಯ ವಿಶೇಷತೆಗಳು ಏನೇನಿದೆ ಅಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 126ನೇ ಜನ್ಮದಿನದ ಪ್ರಯುಕ್ತ ಮಿಲಿಟರಿ ಟ್ಯಾಟೂ ಹಾಗೇನೆ ಬುಡಕಟ್ಟು ನೃತ್ಯವನ್ನ ವಿಶೇಷ ರೀತಿಯಲ್ಲಿ ಈ ಬಾರಿ ಆಯೋಜನೆಯನ್ನ ಮಾಡಲಾಗಿದೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ನವದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕಕ್ಕೆ ಭೇಟಿ ಕೊಟ್ಟು ಹುತಾತ್ಮ ಯೋಧರಿಗೆ ನಮನವನ್ನ ಸಲ್ಲಿಸುತ್ತಾರೆ ಅದಾದ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಧ್ವಜಾರೋಹಣವನ್ನ ನೆರವೇರಿಸುತ್ತಾರೆ ಇನ್ನು ನಿನ್ನೆ ತಮ್ಮ ಭಾಷಣದಲ್ಲಿ ಅವರು ಪ್ರಮುಖವಾಗಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿಗಳಿರ್ಬೋದು ಜೊತೆಗೆ ಭಾರತಕ್ಕೆ G20ಯ ಅಧ್ಯಕ್ಷ ಸ್ಥಾನ ಸಿಕ್ಕಿರೋದ್ರ ಬಗ್ಗೆ ಮತ್ತೆ ಪರಿಸರದ ಮೇಲೆ ಮಾನವನ ದಾಳಿಯಾಗಿ ಜಾಗತಿಕ ತಾಪಮಾನ ಏನು ಏರಿಕೆ ಆಗಿದೆಯಲ್ಲ ಅದೆಲ್ಲ ವಿಷಯದ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದ್ರು ಸೊ ಇವತ್ತು ಬಹುಶಃ ಅದೇ ಮೆಸೇಜ್ ಅನ್ನು ಅವ್ರು ಕೊಡುವಂತ ನಿರೀಕ್ಷೆಗಳಿದೆ ನೋಡೋಣ ಇನ್ನು ವಿಜಯ್ ಚೌಕ್ ನಲ್ಲಿ ಪರೇಡ್ ಆರಂಭ ಆಗುತ್ತೆ ಕರ್ತವ್ಯ ಪಥ ಹಾಗೆಯೇ ಹೆಕ್ಸಾಗನ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರತಿಮೆ ತಿಲಕ್ ಮಾರ್ಗ ಬಹದ್ದೂರ್ ಶಾ ಜಾಫರ್ ಮಾರ್ಗವು ಗಮನಿಸಬಹುದಾಗುತ್ತೆ ಇನ್ನು ಈ ಬಾರಿ ಕರ್ನಾಟಕದಿಂದ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಲ್ಲ ನಾರಿ ಶಕ್ತಿ ಸ್ತಬ್ಧ ಚಿತ್ರ ಅಲ್ಲಿ ಸಾಗಿ ಬರುತ್ತೆ ಕರ್ತವ್ಯ ಪಥದಲ್ಲಿ ಒಂದೇ ವಾರದಲ್ಲಿ ತಯಾರಾಗಿರುವಂತ ವಿಶೇಷವಾದಂತ ನಾರಿ ಶಕ್ತಿ ಥೀಮ್ನ ಒಂದು ಸ್ತಬ್ಧ ಚಿತ್ರ ಇದು ಇನ್ನು ಕರ್ನಾಟಕದ ಪಾಲಿಗೆ ಈ ಸ್ತಬ್ಧ ಚಿತ್ರ ಯಾವ ತರ ಹೆಮ್ಮೆಯ ವಿಷಯ ಆಗಿದೆ ಅಂದ್ರೆ 14 ವರ್ಷಗಳಿಂದ ಸತತವಾಗಿ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಈ ಪಥ ಸಂಚಲನ ನಾವು ನಡೆಸ್ತಾ ಇದೀವಲ್ಲ ಸ್ತಬ್ಧ ಚಿತ್ರ ಸಾಗಿ ಬರ್ತಾ ಇದೆ ಅದು ಕೂಡ ಒಂದು ಪ್ರಾಮುಖ್ಯತೆ ನಮ್ಮ ರಾಜ್ಯದ್ದು ಬಟ್ ಈ ಸಲ ಏನಾಗಿತ್ತು ಅಂದ್ರೆ ಸ್ವಲ್ಪ ಗೊಂದಲಗಳು ಉಂಟಾಗಿತ್ತು ನಾವು ಪ್ರಿಪೇರ್ ಮಾಡ್ಕೊಂಡಿದ್ವಿ ಆದರೆ ಲಾಸ್ಟ್ ಮಿನಿಟ್ಗೆ ಇವರು ಕರ್ನಾಟಕದಿಂದ ಇಲ್ಲ ಅಂತ ಹೇಳಿದ ಮೇಲೆ ಸಹಜವಾಗಿ ಬೇಸರ ಆಯಿತು ನಮ್ಮ ರಾಜ್ಯದವರಿಗೆ ಮತ್ತೆ ಒತ್ತಡವನ್ನು ಹಾಕಿದ ಮೇಲೆ ಕರ್ನಾಟಕಕ್ಕೆ ಅವಕಾಶ ಸಿಕ್ತು ನಮಗೆ ಸಿಕ್ಕಿದ್ದು ಕಾಲಾವಕಾಶ ಒಂದೇ ವಾರ ಆ ಒಂದು ವಾರದಲ್ಲಿ ನಾರಿ ಶಕ್ತಿ ಸ್ತಬ್ಧ ಚಿತ್ರವನ್ನ ಬಹಳ ಮನಮುಟ್ಟುವಂತ ರೀತಿಯಲ್ಲಿ ಮಹಿಳೆಯರ ಶೌರ್ಯ ನಾರಿ ಶಕ್ತಿಯನ್ನ ಬಿಂಬಿಸುವಂತ ಸ್ತಬ್ಧ ಚಿತ್ರ ರೆಡಿ ಮಾಡಿದ್ದಾರೆ ಇನ್ನು ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ ಶ್ರಮಿಕರಿಗೆ ವಿಶೇಷ ರೀತಿಯಲ್ಲಿ ಗೌರವದ ಸಲ್ಲಿಕೆ ಆಗ್ತಾ ಇದೆ ಪರೇಡ್ ವೀಕ್ಷಣೆಯ ಮೊದಲ ಸಾಲು
ಶ್ರಮಿಕರಿಗೆ ಮೀಸಲನ್ನ ಇಡಲಾಗಿದೆ. ಶ್ರಮಿಕರಿಗೆ ಗೌರವ ಸಲ್ಲಿಸುವಂತ ಉದ್ದೇಶದಿಂದ ಮೊದಲ ಸಾಲಿನಲ್ಲಿ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗ್ತಾ ಇದೆ. ಯೂಶಲಿ ನಾವು ನೋಡ್ತೀವಿ ಇಂಥ ಕಾರ್ಯಕ್ರಮಗಳೆಲ್ಲ ನಡೆದಾಗ, ಈಗ ಫಾರ್ ಎಕ್ಸಾಂಪಲ್ ಈಜಿಪ್ಟ್ನ ಅಧ್ಯಕ್ಷರು ಈ ಸಲ ಗಣರಾಜ್ಯೋತ್ಸವದ ವಿಶೇಷ ಅತಿಥಿಯಾಗಿ ಬಂದಿದ್ದಾರೆ. ಮತ್ತೆ ಇಲ್ಲಿರುವಂತ ಪ್ರಮುಖ ಗಣ್ಯರು ಯಾರ್ಯಾರಿದ್ದಾರೆ ಅವರಿಗೆಲ್ಲ ಮೊದಲ ಸಾಲಿನಲ್ಲಿ ಕೂತ್ಕೊಂಡು ಈ ಪರೇಡ್ ಅನ್ನ ವೀಕ್ಷಣೆ ಮಾಡೋದಕ್ಕೆ, ಧ್ವಜಾರೋಹಣವನ್ನ ವೀಕ್ಷಣೆ ಮಾಡೋದಕ್ಕೆ ಅವಕಾಶಗಳು ಪ್ರತಿ ಬಾರಿ ಸಿಗ್ತಾ ಇತ್ತು. ಆದ್ರೆ ಈ ಸಲ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ ಶ್ರಮಿಕರಿಗೆ ವಿಶೇಷ ರೀತಿಯಲ್ಲಿ ಗೌರವ ಕೊಡಬೇಕು ಅಂತ ಹೇಳಿ ಆ ಪರೇಡ್ ವೀಕ್ಷಣೆಯ ಮೊದಲ ಸಾಲು ಆ ಶ್ರಮಿಕರಿಗೆ ಮೀಸಲನ್ನ ಇಟ್ಟಿದ್ದಾರೆ. ಶ್ರಮಿಕರಿಗೆ ಗೌರವ ಸಲ್ಲಿಸುವಂತ ಉದ್ದೇಶದಿಂದ ಮೊದಲ ಸಾಲಲ್ಲಿ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಅಂದ್ರೆ ವಿವಿಐಪಿಗಳು ಯಾರು ಅಂದ್ರೆ ಶ್ರಮಿಕರು. ಸೊ ಹಾಗಾಗಿ ಆ ಶ್ರಮಿಕರಿಗೆ ಮೊದಲ ಸಾಲನ್ನ ಈ ಬಾರಿ ಮೀಸಲಿಡಲಾಗಿದೆ. ಪರೇಡ್ ವೀಕ್ಷಣೆಗೋಸ್ಕರ ಸಾರ್ವಜನಿಕರಿಗೂ ಕೂಡ ಅವಕಾಶವನ್ನ ನೀಡಲಾಗಿದೆ. ತುಂಬಾ ಜನಸಾಮಾನ್ಯರು ಅಂದ್ಕೊಳ್ತಾ ಇರ್ತಾರೆ, ನಾವು ದೆಹಲಿಗೆ ಹೋಗ್ಬೇಕು, ರಿಪಬ್ಲಿಕ್ ಡೇ ದಿನ ಅಂದ್ರೆ ಗಣರಾಜ್ಯೋತ್ಸವದ ದಿನ ಆ ಪರೇಡ್ ನಮ್ ಕಣ್ ತುಂಬಿಕೊಳ್ಬೇಕು ಅಂತ ಸಹಜವಾಗಿ ಆಸೆ ಇರುತ್ತೆ. ಆದ್ರೆ ಭದ್ರತೆ ಕಾರಣದಿಂದ ಪಾಸ್ಗಳು ಪಡ್ಕೊಂಡಿದ್ರಷ್ಟೇ ಇಷ್ಟು ವರ್ಷಗಳ ಕಾಲ ಅವಕಾಶಗಳು ಸಿಗ್ತಾ ಇದ್ದಿದ್ದು. ಅಲ್ಲಿ ಹೋದ್ರೂ ಕೂಡ ಮೊದಲ ಸಾಲಲ್ಲಿ ಕೂತ್ಕೊಂಡು ನೋಡೋದಕ್ಕೆ ಅವಕಾಶಗಳು ಇರ್ತಾ ಇರಲಿಲ್ಲ. ಆದ್ರೆ ಈ ಸಲ ಶ್ರಮಿಕರಿಗೆ ಗೌರವ ಸಲ್ಲಿಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಮೊದಲ ಸಾಲಿನಲ್ಲೇ ಅವರಿಗೆ ಅವಕಾಶವನ್ನ ನೀಡಲಾಗಿದೆ. ಇನ್ನು ಇದೇ ಮೊದಲ ಬಾರಿ ಕರ್ತವ್ಯ ಪಥದಲ್ಲಿ ಗಣರಾಜ್ಯೋತ್ಸವದ ಪರೇಡ್ ನಡೀತಾ ಇದೆ. ಹಾಗಂತ ನೀವು ಗೊಂದಲಕ್ಕೊಳಗಾಗಬೇಡಿ, ಯಾಕಂದ್ರೆ ರಾಜಪಥವನ್ನ ಕರ್ತವ್ಯ ಪಥವಾಗಿ ಮರು ನಾಮಕರಣ ಮಾಡಿರೋದು ಎಲ್ರಿಗೂ ಗೊತ್ತಿರೋ ವಿಷಯನೇ. ಸೊ ಈಗ ಕರ್ತವ್ಯ ಪಥ ಅಂತ ಅದು ಮರು ನಾಮಕರಣ ಆದ್ಮೇಲೆ ಅಲ್ಲಿ ಮೊದಲ ಬಾರಿಗೆ ಗಣರಾಜ್ಯೋತ್ಸವದ ಪರೇಡ್ ನಡೀತಾ ಇರೋದು. ಇನ್ನು ಇದೇ ಮೊದಲ ಬಾರಿ ಸ್ವದೇಶಿ ಶಸ್ತ್ರಾಸ್ತ್ರಗಳು ಮಾತ್ರ ಪ್ರದರ್ಶನಗೊಳ್ತಾ ಇರೋದು. ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಸ್ವದೇಶಿ ಶಸ್ತ್ರಾಸ್ತ್ರಗಳ ಪ್ರದರ್ಶನ ಇರುತ್ತೆ. ನೌಕಾಪಡೆ ತುಕಡಿಗೆ ಮಂಗಳೂರಿನ ಲೇಖಾಧೀಶ ಅಮೃತ್ ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಮೀಡಿಯಾದಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಫೋಟೋಸ್ ಇರ್ಬೋದು, ಅವ್ರ ವಿಡಿಯೋಸ್ ಒಂದಿಷ್ಟು ಗಮನವನ್ನ ಸೆಳೆದಿತ್ತು. ರೀಸೆಂಟ್ ಆಗಿ ನೌಕಾಪಡೆ ತುಕಡಿಗೆ ಮಂಗಳೂರಿನ ಲೇಖಾಧೀಶ ಅಮೃತ್ ಅವರು ನೇತೃತ್ವವನ್ನು ವಹಿಸ್ತಾ ಇದ್ದಾರೆ. ಇದು ನಮ್ಮೆಲ್ಲರ ಪಾಲಿಗೆ ಹೆಮ್ಮೆ ಅಂತ. ಅಫ್ಕೋರ್ಸ್ ಗಣರಾಜ್ಯೋತ್ಸವ ಅಂತಂದ್ರೆ ಇಡೀ ದೇಶವೇ ಹೆಮ್ಮೆಯಿಂದ ಆಚರಣೆ ಮಾಡುವಂತ ಒಂದು ದಿನ. ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಭಾರತದ ರಾಷ್ಟ್ರೀಯ ಆಚರಣೆಗಳ ಪೈಕಿ ಬಹಳಷ್ಟು ಮಹತ್ವದ ಸ್ಥಾನದಲ್ಲಿ, ಎತ್ತರದ ಸ್ಥಾನದಲ್ಲಿ ನಾವು ಈ ಸಂವಿಧಾನದ ದಿನಾಚರಣೆ ಅಥವಾ ಗಣರಾಜ್ಯೋತ್ಸವ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ. ಅದರಲ್ಲೂ ನಮಗೆ ಇನ್ನಷ್ಟು ಹೆಚ್ಚು ಖುಷಿ ಆಗೋದು ನಮ್ಮ ಕರ್ನಾಟಕದ ಸ್ತಬ್ಧಚಿತ್ರ ಸಾಗಿ ಬಂದಂತ ಸಂದರ್ಭದಲ್ಲಿ. ಜೊತೆಗೆ ಈಗ ನೌಕಾಪಡೆ ತುಕಡಿಗೆ ಮಂಗಳೂರಿನ ಲೇಖಾಧೀಶ ಅಮೃತ್ ಅವರು ನೇತೃತ್ವ ವಹಿಸ್ತಾರೆ. ಆ ದೃಶ್ಯಗಳನ್ನ ನೋಡಿದಾಗ ಸಹಜವಾಗೇ ನಮಗೆ ಹೆಮ್ಮೆ ಅನ್ಸುತ್ತೆ. ಇನ್ನು ಕರ್ನಾಟಕಕ್ಕೆ 5 ಪದ್ಮಶ್ರೀ, 2 ಪದ್ಮಭೂಷಣ, 1 ಪದ್ಮವಿಭೂಷಣ ಸಿಕ್ಕಿದೆ. ರಾಜ್ಯದ 8 ಸಾಧಕರಿಗೆ ಕೇಂದ್ರದಿಂದ 2023ನೇ ಪದ್ಮ ಪುರಸ್ಕಾರ ಲಭಿಸಿರೋದು. ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಅವರಿಗೆ ಪದ್ಮವಿಭೂಷಣ ಸಿಕ್ಕಿದ್ರೆ, ಎಸ್.ಎಲ್. ಭೈರಪ್ಪ ಹಾಗೆಯೇ ಸುಧಾಮೂರ್ತಿ ಅವರಿಗೆ ಪದ್ಮಭೂಷಣ ಸಿಕ್ಕಿದೆ. ಇನ್ನು ಜಾನಪದ ರಾಣಿ ಮಾಚಯ್ಯ, ತಮಟೆ ಕಲಾವಿದ ಮುನಿ ವೆಂಕಟಪ್ಪ ಹಾಗೆಯೇ ಶಹ್ ರಶೀದ್, ಪುರಾತತ್ವ ಹಾಗೆಯೇ ಸುಬ್ಬಾರಾಮನ್, ವಿಜ್ಞಾನಿ ಖಾದರ್ವಲ್ಲಿ, ಕರ್ನಾಟಕದ ಒಟ್ಟು 8 ಸಾಧಕರಿಗೆ ಪದ್ಮ ಪುರಸ್ಕಾರ ಈ ಬಾರಿ ಲಭಿಸಿರೋದು. ಈಗ ಕರುನಾಡಿಗೆ 8 ಪದ್ಮ ಪುರಸ್ಕಾರಗಳು ಲಭಿಸಿದೆ. ಎಸ್.ಎಂ. ಕೃಷ್ಣ ಅವರಿಗೆ ಪದ್ಮವಿಭೂಷಣ, ಸುಧಾಮೂರ್ತಿ ಅವರಿಗೆ ಸಮಾಜ ಸೇವೆ ವಿಭಾಗದಲ್ಲಿ ಪದ್ಮಭೂಷಣ ಪ್ರಶಸ್ತಿಗೆ ಅವರು ಪಾತ್ರರಾಗಿದ್ದರೆ, ಎಸ್.ಎಲ್. ಭೈರಪ್ಪ ಅವರಿಗೆ ಪದ್ಮಭೂಷಣ, ಸಾಹಿತ್ಯ ಹಾಗೇನೆ ಶಿಕ್ಷಣ ಕ್ಷೇತ್ರದಲ್ಲಿ. ಇನ್ನು ಜಾನಪದ ನೃತ್ಯ ವಿಭಾಗದಲ್ಲಿ ರಾಣಿ ಮಾಚಯ್ಯ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಒಲಿದಿದೆ. ಇನ್ನು ತಮಟೆ ಕಲಾವಿದ ಅವರಿಗೆ ಪದ್ಮಶ್ರೀ, ಮುನಿ ವೆಂಕಟಪ್ಪ ಅವರಿಗೆ
ಒಟ್ಟು 8 ಮಂದಿ ಸಾಧಕರಿಗೆ ಒಲಿದಿರುವುದು. ಇನ್ನು ವಿಜ್ಞಾನ ತಂತ್ರಜ್ಞಾನ ವಿಭಾಗದಲ್ಲಿ ಕಾದರ್ ವಲ್ಲಿ ದುಡೇಕುಲಾ ಅವರಿಗೆ ಪದ್ಮಶ್ರೀ ಒಲಿದಿದೆ. ಕಲಾ ವಿಭಾಗದಲ್ಲಿ ಶಹ್ ರಶೀದ್ ಅಹಮದ್ ಅವರಿಗೆ ಪದ್ಮಶ್ರೀ ಒಲಿದಿದೆ. ಇನ್ನು ಪುರಾತತ್ವ ಇಲಾಖೆಯ ಸೇವೆಗೋಸ್ಕರ ಸುಬ್ಬಾರಾಮನ್ ಅವರಿಗೆ ಪದ್ಮಶ್ರೀ ಒಲಿದಿದೆ. ಇನ್ನು ಇವತ್ತು ನಾಡಿನಾದ್ಯಂತನೂ ಕೂಡ ಗಣರಾಜ್ಯೋತ್ಸವದ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಲ್ಲೂ 74ನೇ ಗಣರಾಜ್ಯೋತ್ಸವದ ಸಂಭ್ರಮ ಅದ್ದೂರಿಯಾಗಿ ಆಚರಣೆಗೆ ಸಕಲ ಸಿದ್ಧತೆಗಳಾಗಿದೆ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯುವುದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಹೈ ಅಲರ್ಟ್ ಇದೆ. ಮಾಣಿಕ್ ಷಾ ಪರೇಡ್ ಮೈದಾನದ ಪೂರ್ವ ಭಾಗದಲ್ಲಿ ಧ್ವಜಾರೋಹಣಕ್ಕೆ ಸಿದ್ಧತೆ ಆಗಿದೆ. 1500ಕ್ಕೂ ಹೆಚ್ಚು ಪೊಲೀಸರನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಬೆಳಗ್ಗೆ 9 ಗಂಟೆಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಧ್ವಜಾರೋಹಣವನ್ನ ನೆರವೇರಿಸುತ್ತಾರೆ. 7,000 ಮಂದಿ ಸಾರ್ವಜನಿಕರಿಗೆ ಪರೇಡ್ ವೀಕ್ಷಣೆ ಮಾಡೋದಕ್ಕೆ ಅಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್ ವಾಗಟ, ಭದ್ರತೆಯನ್ನ ಹೆಚ್ಚು ಮಾಡಿದ್ದಾರೆ. ಸಾರ್ವಜನಿಕರಿಗೂ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಪರೇಡ್ ವೀಕ್ಷಣೆಗೆ ಅವಕಾಶವನ್ನ ಮಾಡಿಕೊಟ್ಟಿರೋದ್ರಿಂದ ಭದ್ರತೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋದಾದ್ರೆ ಮತ್ತೆ 9 ಗಂಟೆಗೆ ಕಾರ್ಯಕ್ರಮ ಆರಂಭ ಆಗುತ್ತೆ, ಧ್ವಜಾರೋಹಣ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಕರೆಕ್ಟ್ ಟೈಮಿಗೆ ಈಗ ಧ್ವಜಾರೋಹಣ ಆಗುತ್ತಾ? ಎಸ್ ಶರ್ಮಿತಾ, 74ನೇ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಮಾಣಿಕ್ ಷಾ ಪರೇಡ್ ಗ್ರೌಂಡಾದ ಸುತ್ತ, ಮೈದಾನದ ಸುತ್ತ ಅತಿ ಹೈ ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡಿಕೊಂಡಿರುವಂತದ್ದು. ಹೈ ಅಲರ್ಟ್ ಕೂಡ ಇರುತ್ತದೆ. ಯಾಕಂದ್ರೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಂತೇಳಿ ಈ ಬಾರಿ ಏನು 7,000ಕ್ಕೂ ಒಂದು ಸಾರ್ವಜನಿಕರು ಮತ್ತೆ ಗಣ್ಯರು ಮತ್ತೆ ಅಧಿಕಾರಿ ವರ್ಗದವರಿಗೆ ಒಂದು ಅವಕಾಶವನ್ನ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಯಾವುದೇ ಸಮಸ್ಯೆಗಳು ಬರಬಾರದು ಅಂತೇಳಿ ಈ ಬಾರಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ನಿಯೋಜನೆ ಮಾಡಿಕೊಂಡಿರುವಂತದ್ದು. ಈಗ ನೋಡಬಹುದು, ಈಗ ಎಲ್ಲಾ ಒಂದು ಸಿದ್ಧತಾ ಕಾರ್ಯಗಳು ಈಗ ನಡೀತಾ ಇದಾವೆ. ಮತ್ತೆ 9 ಗಂಟೆಗೆ ರಾಜ್ಯಪಾಲರಿಂದ ಒಂದು ಧ್ವಜಾರೋಹಣ ಕೂಡ ನಡೆಯುವಂತದ್ದು. ಮತ್ತೆ ಅದರ ಮೊದಲಾಗಿ ಮುಖ್ಯಮಂತ್ರಿಗಳು ಮತ್ತೆ ಸಚಿವ ಸಂಪುಟದ ಸದಸ್ಯರು ಕೂಡ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲಾ ಒಂದು ಸಿದ್ಧತೆ ಒಂದು ಕೊನೆ ಹಂತಕ್ಕೆ ಎಲ್ಲ ಒಂದು ತಯಾರಿ ಕೂಡ ನಡೀತಾ ಇರುವಂತದ್ದು. ಮತ್ತೆ ಸುಮಾರು 1,200 ಪೊಲೀಸರನ್ನ ಒಂದು ಕಡೆ ಲಾ ಅಂಡ್ ಆರ್ಡರ್ ಪೊಲೀಸರು ಮತ್ತೆ ಟ್ರಾಫಿಕ್ ಪೊಲೀಸರನ್ನ ನಿಯೋಜನೆ ಮಾಡಿಕೊಂಡಿದ್ದಾರೆ. ಮತ್ತೆ ಬಾಂಬ್ ಸ್ಕ್ವಾಡ್ ಆಗಿರ್ಬೋದು, ಡಾಗ್ ಸ್ಕ್ವಾಡ್ ಮತ್ತೆ ಮೆಟಲ್ ಡಿಟೆಕ್ಟರ್ ಕೂಡ ಎಲ್ಲಾ ಕಡೆ ಈ ಒಂದು ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಮತ್ತೆ ಈ ಬಾರಿ ಪಾಸ್ಗಳು ಕಡ್ಡಾಯ ಮಾಡಿರುವಂತದ್ದು. ಯಾರಿಗೂ ಕೂಡ ಪಾಸ್ ಇಲ್ಲದೆ ಒಳಗಡೆ ಎಂಟ್ರಿ ಇಲ್ಲ. ಪಾಸ್ಗಳಿದ್ದರೆ 3 ಗೇಟ್ಗಳ ಒಂದು ಹಂತದಲ್ಲಿ ಒಳಗಡೆ ಎಂಟ್ರಿ ಮಾಡುವಂತಹ ಒಂದು ಬ್ಯಾರಿಕೇಡ್ಗಳನ್ನ ಹಾಕಿ ಅವಕಾಶವನ್ನ ಕಲ್ಪಿಸಿರುವಂತದ್ದು. ಮತ್ತೆ ಈ ಒಂದು ಕಾರ್ಯಕ್ರಮದ ಸುತ್ತಲೂ ಕೂಡ 100 ಹೈಟೆಕ್ ಸಿಸಿ ಕ್ಯಾಮೆರಾಗಳನ್ನ ಈ ಒಂದು ಮೈದಾನದ ಸುತ್ತ ಕೂಡ ಸಿಸಿಟಿವಿ ಕಣ್ಗಾವಲನ್ನ ಹಾಕಿದ್ದಾರೆ. ಜೊತೆಗೆ ಒಂದು ಕಂಟ್ರೋಲ್ ರೂಮ್ ಕೂಡ ಈ ಸಿಸಿಟಿವಿಗಳ ಅಬ್ಸರ್ವೇಷನ್ಗೋಸ್ಕರ 100 ಸಿಸಿಟಿವಿಗಳ ಅಬ್ಸರ್ವೇಷನ್ಗೆ ಒಂದು ಕಂಟ್ರೋಲ್ ರೂಮ್ ಕೂಡ ಮಾಡಿಕೊಂಡಿರುವಂತದ್ದು. ಜೊತೆಗೆ ಈಗ ಎಲ್ಲ ಸುಮಾರು 9 ಡಿಸಿಪಿಗಳ ನೇತೃತ್ವದಲ್ಲಿ ಮತ್ತು ಲಾ ಅಂಡ್ ಆರ್ಡರ್ ಡಿಸಿಪಿಗಳ ನೇತೃತ್ವದಲ್ಲಿ, ಜೊತೆಗೆ 3 ಟ್ರಾಫಿಕ್ ಡಿಸಿಪಿ ಏನಿದ್ದಾರೆ ಅವರಲ್ಲಿ ಟ್ರಾಫಿಕ್ ಡೈವರ್ಷನ್ ಅಂದ್ರೆ ಕಾಮರಾಜ್ ರೋಡ್ ಆಗಿರಬಹುದು ಮತ್ತೆ ಈ ಕಡೆ MG ರೋಡ್ ಇಂದ ಡೈವರ್ಷನ್ ಆಗಿ ಬರುವಂತಹ ಮಾಣಿಕ್ ಷಾ ಮೈದಾನ ಬರುವಂತಹ ರೋಡ್ಗಳಿದ್ದಾವೆ ಎಲ್ಲ ಕೂಡ ಬ್ಲಾಕ್ ಮಾಡಿದ್ದಾರೆ. ಅನುಮಾನಾಸ್ಪದವಾಗಿ ಎಲ್ಲಾ ಟವರ್ ಗಳನ್ನ ಏರಿ ಪೊಲೀಸರು ಮುಫ್ತಿಯಲ್ಲಿ ಕೂಡ ಪೊಲೀಸರು ಕಾರ್ಯಾಚರಣೆ ಮಾಡಿರುವಂತದ್ದು. ಜೊತೆಗೆ ನೀವು ನೋಡಬಹುದು, ಟ್ರಾಫಿಕ್ ಪೊಲೀಸರು ಅಲ್ಲಲ್ಲಿ ಎಲ್ಲ ಕಡೆ ನಿಯೋಜನೆ ಮಾಡಿದ್ದಾರೆ ರಸ್ತೆಯಲ್ಲಿ. ಈಗ ಸದ್ಯಕ್ಕೆ ವೆಹಿಕಲ್ ಮೂವ್ಮೆಂಟ್ ಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಅನಂತರ ಆ ಕಾರ್ಯಕ್ರಮದ ಪ್ರಾರಂಭವಂತಹ ಹಂತ ಸಂದರ್ಭದಲ್ಲಿ ಯಾವುದೇ ರೀತಿ ವೆಹಿಕಲ್ ಮೂವ್ಮೆಂಟ್ಸ್ ಕೂಡ ಅವಕಾಶ ಇಲ್ಲ. ಅದನ್ನ ಟ್ರಾಫಿಕ್ ಡೈವರ್ಷನ್ ಅನ್ನು ಕೂಡ ಈಗ ಸಂಚಾರಿ ಪೊಲೀಸರು ಕೂಡ ಮಾಡಿಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಏನು ಯಾವುದೇ ರೀತಿ ಸಮಸ್ಯೆಗಳು ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಗಣರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಈ ಬಾರಿ ಅತಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಮಾಡಿಕೊಂಡಿದ್ದಾರೆ. ಮತ್ತೆ ಜೊತೆಗೆ ಸಾರ್ವಜನಿಕರಿಗೆ ಪ್ರತ್ಯೇಕವಾದಂತಹ ಒಂದು ಗೇಟ್ ಅಲ್ಲಿ ಒಳಗಡೆ ಅವಕಾಶವನ್ನ ಕೊಟ್ಟಿರುವಂತದ್ದು. ಮತ್ತೆ ಅವರು ಯಾವುದೇ ರೀತಿ ಬೆಂಕಿ ಕಡ್ಡೆ ಆಗಿರಬಹುದು ಮತ್ತೆ ಇನ್ನಿತರ ವಸ್ತುಗಳೇನಿದಾವೆ ಅದು ಯಾವುದೇ ರೀತಿ ಒಳಗಡೆ ತರುವಂತಿಲ್ಲ. ಆ ಒಂದು ಅವಕಾಶವನ್ನ ಯಾರಿಗೂ ಕೂಡ ಮಾಡಿಕೊಡಿಲ್ಲ. ಅಲ್ಲಿ ಪ್ರತಿಯೊಬ್ಬರನ್ನು ಕೂಡ ಕಡ್ಡಾಯವಾಗಿ ಪರಿಶೀಲನೆ ಮಾಡಿ ನಂತರ ಒಳಗಡೆ ಬಿಡ್ತಾ ಇರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಗಂಗಾಧರ್ ವಾಗಟ ಈ ಕ್ಷಣದ ಅಪ್ಡೇಟ್ಸ್ಗೆ. ಸ್ವತಂತ್ರ ಪೂರ್ವದಿಂದಲೂ ಗಣರಾಜ್ಯೋತ್ಸವದ ಆಡಿ ಪರೇಡ್ ಅಂತಂದ್ರೆ ನೆನಪಾಗೋದು ದೆಹಲಿಯ ರಾಜ್ಪಥ್. ಆದ್ರೆ ಈ ಬಾರಿ ಅದೇ ಗಣ ಉತ್ಸವ ಸಾಗೋ ದಾರಿ ಕರ್ತವ್ಯ ಪಥ. January 1950, India, that is Bharat Republic.
ಗಣರಾಜ್ಯೋತ್ಸವಕ್ಕೆ 74 ವರ್ಷ. ರಾಜಪ್ರಭುತ್ವವನ್ನು ತ್ಯಜಿಸಿ ಪ್ರಜಾಪ್ರಭುತ್ವವನ್ನು ತನ್ನ ದೇಶದ ಅಸ್ತಿತ್ವದ ಬುನಾದಿಯನ್ನಾಗಿ ಮಾಡಿಕೊಂಡ ದಿನವೇ ಜನವರಿ 26, 1950. ಅಂದಿನಿಂದ ಇಂದಿನವರೆಗೂ ಜನವರಿ 26ರಂದು ಸಂವಿಧಾನದ ದಿನವನ್ನಾಗಿ ಆಚರಿಸಲಾಗುತ್ತೆ. ರಾಜಪ್ರಭುತ್ವದ ಸಂಕೇತ ರಾಜಪಥ, ಜನಸಾಮಾನ್ಯರ ಸಂಕೇತ ಕರ್ತವ್ಯಪಥ. ರಾಜಪ್ರಭುತ್ವವನ್ನು ಒಪ್ಪಿದ್ದ ಕಾರಣ ದೇಶದ ಐಕ್ಯತೆ, ದೇಶದ ಘನತೆ, ದೇಶದ ಶಕ್ತಿಯನ್ನು ಪ್ರದರ್ಶಿಸೋ ಈ ಪಥವನ್ನು ರಾಜಪಥ ಎಂದು ಕರೆಯಲಾಗ್ತಿತ್ತು. ಆದರೆ ಈ ಬಾರಿ ಗಣರಾಜ್ಯೋತ್ಸವ ಇದೇ ಪಥದಲ್ಲಿ ಪ್ರದರ್ಶನವಾದರೂ ಕೂಡ ಇದರ ಹೆಸರು ರಾಜಪಥವಲ್ಲ, ಬದಲಿಗೆ ಕರ್ತವ್ಯಪಥ. ವಸಾಹತುಶಾಹಿಗೆ ಸಂಬಂಧಿಸಿದ ಕುರುಹುಗಳನ್ನು ಅಳಿಸಿ ಹಾಕುವ ದೃಷ್ಟಿಯಿಂದಲೇ ರಾಜಪಥ ಅನ್ನೋ ಹೆಸರನ್ನು ಬದಲಾಯಿಸಿ ಕರ್ತವ್ಯಪಥ ಅಂತ ಮರುನಾಮಕರಣ ಮಾಡಲಾಗಿದೆ. ದೇಶದ ಕರ್ತವ್ಯವನ್ನು ನೆನಪಿಸುವುದಕ್ಕಾಗಿ ಹಾಗೂ ಜನಸಾಮಾನ್ಯರ ಗೌರವಿಸುವ ದೃಷ್ಟಿಯಿಂದ ಈ ಹೆಸರನ್ನು ಪ್ರಧಾನಿ ನರೇಂದ್ರ ಮೋದಿ ಮರುನಾಮಕರಣ ಮಾಡಿದ್ದಾರೆ. ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಕರ್ತವ್ಯ ಪಥದ ಮಾರ್ಚ್ಗೆ ದೇಶ ಇಂದು ಸಾಕ್ಷಿಯಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇವತ್ತು ನಾಡಿನಾದ್ಯಂತ ಗಣರಾಜ್ಯೋತ್ಸವದ ಆಚರಣೆ ಸಂಭ್ರಮದಿಂದ ಮಾಡೋದಕ್ಕೆ ಎಲ್ಲ ತಯಾರಿಗಳು ಆಗಿದೆ. ಅದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಗುದ್ದಲಿ ಮೈದಾನ, ಈದ್ಗಾ ಮೈದಾನದಲ್ಲಿ ಆಚರಣೆಗೆ ಸಿದ್ಧತೆಗಳಾಗಿದೆ. ಚಾಮರಾಜಪೇಟೆ ಇತಿಹಾಸದಲ್ಲಿ 2ನೇ ಬಾರಿಗೆ ಆಚರಣೆ ಆಗ್ತಾ ಇರೋದು. ಇವತ್ತು ಮೈದಾನದಲ್ಲಿ ತಿರಂಗ ಅಂದ್ರೆ ಬಾವುಟ ರಾರಾಜಿಸುತ್ತೆ. ಹಲವು ಮನವಿ ಆಕ್ರೋಶದ ಬಳಿಕ ಸರ್ಕಾರದಿಂದಲೇ ಆಚರಣೆ ಆಗ್ತಾ ಇದೆ. ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನ ನೋಡಿದ್ವಿ. ನಮಗೂ ಅವಕಾಶ ಬೇಕು ಅಂತ ಬೇರೆ ಬೇರೆ ಹಿಂದೂ ಪರ ಸಂಘಟನೆಯವರು ಮನವಿಯನ್ನ ಮಾಡಿಕೊಂಡಿದ್ರು, ಅರ್ಜಿಯನ್ನ ಹಾಕಿದ್ರು. ಆದರೆ ಫೈನಲಿ ಸರ್ಕಾರನೇ ಅಂದ್ರೆ ಕಂದಾಯ ಇಲಾಖೆನೇ ನೇತೃತ್ವವನ್ನು ವಹಿಸಿ ಅಲ್ಲಿ ಧ್ವಜಾರೋಹಣವನ್ನ ಮಾಡಿತ್ತು. ಸೊ ಈ ಸಲ ಅಂದ್ರೆ ಗಣರಾಜ್ಯೋತ್ಸವಕ್ಕೂ ಕೂಡ ಪರ ವಿರೋಧ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಬಹಳಷ್ಟು ಭದ್ರತೆಯ ನಡುವೆ ಯಾವುದೇ ಅಹಿತಕರ ಘಟನೆ ಆಗದ ರೀತಿಯಲ್ಲಿ ಪೊಲೀಸರು ಬಂದೋಬಸ್ತನ್ನ ಕೈಗೊಂಡಿದ್ದಾರೆ. ಹಲವು ಮನವಿ ಆಕ್ರೋಶದ ಬಳಿಕ ಸರ್ಕಾರದಿಂದಲೇ ಗಣರಾಜ್ಯೋತ್ಸವದ ಆಚರಣೆ ಚಾಮರಾಜಪೇಟೆಯಲ್ಲಿ ನಡೆಯೋದಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಂಜನ್. ಲಾಸ್ಟ್ ಟೈಮು ನಾವು ನೋಡಿದ್ವಿ, ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಇದೇ ತರ ಪರ ವಿರೋಧ ಚರ್ಚೆಗಳೆಲ್ಲ ಬಂದಿತ್ತು. ಫೈನಲಿ ಕಂದಾಯ ಇಲಾಖೆ ನೇತೃತ್ವದಲ್ಲೇ ಅಲ್ಲಿ ಧ್ವಜಾರೋಹಣವನ್ನ ಮಾಡಿದ್ರು. ಭದ್ರತೆನೂ ಕೂಡ ಅಲ್ಲಿ ಟೈಟ್ ಆಗಿ ಕೊಟ್ಟಿದ್ರು, ಅಂದ್ರೆ ಹೈ ಅಲರ್ಟ್ ಇತ್ತು. ಸೊ ಈ ಸಲನೂ ಭದ್ರತೆಯನ್ನ ಒದಗಿಸಿದ್ದಾರೆ. ಜೊತೆಗೆ ಯಾರೆಲ್ಲ ಪ್ರಮುಖರು ಇವತ್ತಿನ ಧ್ವಜಾರೋಹಣ ಸಂದರ್ಭದಲ್ಲಿ ಈದ್ಗಾ ಮೈದಾನಕ್ಕೆ ಬರ್ತಾರೆ ಅಂತ ಇನ್ಫಾರ್ಮೇಶನ್ ಇದೆ. ಶರ್ಮಿತಾ, ಭಾರತಕ್ಕೆ 74ನೇ ಗಣರಾಜ್ಯೋತ್ಸವದ ಸಂಭ್ರಮ. ಈ ಹಿನ್ನೆಲೆಯಲ್ಲಿ ಚಾಮರಾಜಪೇಟೆಯ ಗುಟ್ಟಳ್ಳಿ ಮೈದಾನ ಅಥವಾ ಈದ್ಗಾ ಮೈದಾನದಲ್ಲಿ ಇವತ್ತು ಗಣರಾಜ್ಯೋತ್ಸವನ ಆಚರಣೆ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಈಗ ನನಗೆ ಅದೇ ಸ್ಪಾಟಲ್ಲಿ ಇದ್ದೀನಿ, ದೃಶ್ಯದಲ್ಲಿ ತೋರಿಸ್ತಾ ಕ್ಷೇತ್ರದ ಎಂಪಿ ಆದಂತಹ ಸಂಸದ PC ಮೋಹನ್ ಜೊತೆಗೆ ಚಾಮರಾಜಪೇಟೆಯ ಶಾಸಕರಾದಂತಹ ಜಮೀರ್ ಅಹಮದ್ ಖಾನ್ ಕೂಡ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿರುವಂಥದ್ದು. ಜೊತೆಗೆ ಈಗಾಗಲೇ ಏನು ಪೊಲೀಸರು ಮೈದಾನದ ಸುತ್ತ ಬ್ಯಾರಿಗೇಡ್ಗಳನ್ನು ಹಾಕಿ ಸೂಕ್ತ ಭದ್ರತೆಯನ್ನು ಕೂಡ ಹಾಕಿರುವಂಥದ್ದು. ಏನು ಪಶ್ಚಿಮ ವಿಭಾಗದ DCP ಲಕ್ಷ್ಮಣ್ ನಿಂಬಗಿ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಹಾಕಿರುವಂಥದ್ದು. ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆ ನಡೀಬಾರ್ದು. ಈ ಒಂದು ಸಂದರ್ಭದಲ್ಲಿ ಅಹಿತಕರ ಘಟನೆ ನಡೆದರೆ ಅದನ್ನು ಕ್ಯಾಪ್ಚರ್ ಮಾಡೋಕ್ಕೆ 50 CCTV ಕ್ಯಾಮ್ರಾಗಳನ್ನು ಅಳವಡಿಕೆ ಮಾಡಿರುವಂಥದ್ದು. 4 ACP, 10 ಇನ್ಸ್ಪೆಕ್ಟರ್, 40 ಸಬ್ ಇನ್ಸ್ಪೆಕ್ಟರ್ ಮತ್ತು 300ಕ್ಕೂ ಹೆಚ್ಚು ಸಿಬ್ಬಂದಿ ಹಾಗೂ 6 KSRPC ತುಕಡಿಗಳನ್ನು ನಿಯೋಜನೆ ಮಾಡಿರುವಂಥದ್ದು. ಒಟ್ಟಾರೆಗೆ ಪೊಲೀಸರೆಲ್ಲ ಒಂದು ರೀತಿಯಲ್ಲಿ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಜೊತೆಗೆ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮ ಆದ ಬಳಿಕ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಿರುವಂಥದ್ದು. ಅಂದರೆ ಚಾಮರಾಜಪೇಟೆಯ ಮೈದಾನದ ಇತಿಹಾಸದಲ್ಲಿ 2ನೇ ಬಾರಿಗೆ ಇವತ್ತು ಕೂಡ ಭಾರತದ ಭವ್ಯ ತಿರಂಗ ಧ್ವಜ ಈ ಒಂದು ಮೈದಾನದಲ್ಲಿ ರಾಜರಾಜಿಸಲಿದೆ. ಜೊತೆಗೆ ಚಾಮರಾಜಪೇಟೆಯ ನಾಗರಿಕರ ಒಕ್ಕೂಟ ಹಾಗೂ ಹಿಂದೂ ಪರ ಸಂಘಟನೆಗಳು ಈ ಒಂದು ಆಚರಣೆಯನ್ನು ಮಾಡುವಂತೆ ಮನವಿಯನ್ನು ಸಲ್ಲಿಸಿತ್ತು. ಸರ್ಕಾರ ಮತ್ತು ಸಂಘಟನೆಗಳಿಗೆ ಸಾಕಷ್ಟು ಅಗ್ಗಜಗ್ಗಾಟ ನಡೆದಿತ್ತು. ಒಂದು ಕಡೆಯಿಂದಾಗಿ ಸರ್ಕಾರ ಒಂದು 23-24ನೇ ತಾರೀಕುವರೆಗೂ ಯಾವುದೇ ರೆಸ್ಪಾನ್ಸ್ ಅನ್ನು ನೀಡಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಚಾಮರಾಜಪೇಟೆ ನಾಗರಿಕರ ಒಕ್ಕೂಟದ ಏನು ಸಂಘದವರು ಇದ್ದಾರೆ, ಅವರು ನಾವೇ ಖುದ್ದಾಗಿ ಬಾವುಟವನ್ನು ಆಚರಿಸ್ತೀವಿ, ಸರ್ಕಾರದ ಅನುಮತಿ ಕೊಡದಿದ್ರೂ ಪರವಾಗಿಲ್ಲ ಅನ್ನುವಂಥ ನಿರ್ಧಾರವನ್ನು ಕೈಗೊಂಡಿದ್ರು. ಇದಾದ ಬಳಿಕ ಸಂಸದ PC ಮೋಹನ್ ಕಂದಾಯ ಇಲಾಖೆ ಜೊತೆ ಮಾತನಾಡಿ ಸರ್ಕಾರ ವತಿಯಿಂದನೇ ನಾವು ಗಣರಾಜ್ಯೋತ್ಸವವನ್ನು ಆಚರಿಸ್ತೀವಿ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟರು. ಅದೇ ಪ್ರಕಾರವಾಗಿ ಇವತ್ತು
ಇವತ್ತು ಗಣರಾಜ್ಯೋತ್ಸವ ಸಂಭ್ರಮನ ಆಚರಣೆ ಮಾಡ್ತಿರುವಂಥದ್ದು. ಏನು ಭಾರತದ 74ನೇ ಗಣರಾಜ್ಯೋತ್ಸವ ಇದೆ, ಇದನ್ನು ಚಾಮರಾಜಪೇಟೆಯಲ್ಲಿ ಸೂಕ್ತ ಭದ್ರತೆಯೊಂದಿಗೆ ಆಚರಣೆ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಶರ್ಮಿತಾ, ರಂಜನ್, ಮೈದಾನದ ಯಾವ ಭಾಗದಲ್ಲಿ ಧ್ವಜಾರೋಹಣಕ್ಕೆ ಸಿದ್ಧತೆಗಳಾಗಿದೆ ಮತ್ತೆ ಎಷ್ಟು ಗಂಟೆಗೆ ಧ್ವಜಾರೋಹಣ ನಡೆಯುತ್ತೆ, ಯಾರಿಂದ ನಡೆಯುತ್ತೆ, ಏನು ಇನ್ಫಾರ್ಮೇಶನ್ ಸಿಕ್ಕಿದೆ ಆ ಬಗ್ಗೆ? ಶರ್ಮಿತಾ, ಈಗಾಗಲೇ ಮೈದಾನದ ಏನು ಈದ್ಗಾ ಟವರ್ ಇದೆ, ಈದ್ಗಾ ಟವರ್ನ ಅಪೋಸಿಟ್ ಅಂದರೆ ಮೈದಾನದ ನಡುಭಾಗದಲ್ಲಿ ಧ್ವಜಾರೋಹಣ ಮಾಡ್ತಿರುವಂಥದ್ದು. ಇವತ್ತು ಬೆಳಗ್ಗೆ ಏನು AC ಇದ್ದಾರೆ, ಕಂದಾಯ ಇಲಾಖೆ AC ತಹಶೀಲ್ದಾರ್ ಏನಿದ್ದಾರೆ ಅವರ ಕೈಯಿಂದ ಧ್ವಜಾರೋಹಣ ಮಾಡ್ತಿರುವಂಥದ್ದು. ಕಳೆದ ಬಾರಿ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲೂ ಕೂಡ ಅವರೇ ಮಾಡಿದ್ರು. ಈ ಬಾರಿ ಕೂಡ AC ಯಿಂದ ಧ್ವಜಾರೋಹಣ ಆಗುತ್ತೆ. ಜೊತೆಗೆ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಸಂಸದ PC ಮೋಹನ್ ಮತ್ತು ಚಾಮರಾಜಪೇಟೆಯ ಶಾಸಕ ಜಮೀರ್ ಅಹಮದ್ ಖಾನ್ ಭಾಗಿಯಾಗಲಿದ್ದಾರೆ. ಒಟ್ಟಾರೆಯಾಗಿ ಎಲ್ಲ ರೀತಿಯಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಸೂಕ್ತ ಬಂದೋಬಸ್ತ್ ಕೂಡ ಪೊಲೀಸರು ನಿಯೋಜನೆ ಮಾಡಿರುವಂಥದ್ದು. ಹೊರಗೆ ಮೈದಾನದ ಹೊರಭಾಗದಲ್ಲೂ ಕೂಡ ಪೊಲೀಸ್ನ KSRPC ತುಕಡಿಗಳನ್ನು ಕಟ್ಟೆಚ್ಚರವಾಗಿ ವಹಿಸಿರುವಂಥದ್ದು. ಜೊತೆಗೆ ಏನು ಪೊಲೀಸ್ ಟೇಪ್ಗಳನ್ನು ಹಾಕಿ ಯಾವುದೇ ಒಂದು ಸಾರ್ವಜನಿಕರಿಗೆ ಅಥವಾ ಕ್ರೌಡ್ ಸೇರುವಂಥ ಸಂದರ್ಭದಲ್ಲಿ ಅವರಿಗೆ ನಿಷೇಧವನ್ನು ಹೇರಿರುವಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ರಂಜನ್ ಈ ಕ್ಷಣದ ಅಪ್ಡೇಟ್ಸ್ಗೆ. 74ನೇ ಗಣರಾಜ್ಯೋತ್ಸವದ ಸಂದರ್ಭ ವಿಶ್ವಕ್ಕೆ ಒಂದು ಸಂದೇಶವನ್ನು ನೀಡೋದಕ್ಕೆ ಮುಂದಾಗಿದೆ. ಭಾರತ ಯಾರನ್ನ ಮೊದಲು ನೆನೆಯುತ್ತೆ ಅನ್ನೋದಕ್ಕೆ ಇವತ್ತಿನ ಅತಿಥಿಗಳೇ ಸಾಕ್ಷಿಯಾಗ್ತಾ ಇದ್ದಾರೆ. ಇವರೇ ಗಣರಾಜ್ಯೋತ್ಸವದ ಅತಿಥಿಗಳು. ರಾಜಪಥ ಇಂದು ಕರ್ತವ್ಯ ಪಥವಾಯಿತು. ವಿಐಪಿ ವಿವಿಐಪಿ ಗೆಸ್ಟ್ಗಳ ಬದಲು ನಿಜವಾದ ಕರ್ತವ್ಯ ಪಾಲಕರೇ 74ನೇ ಗಣರಾಜ್ಯೋತ್ಸವದ ಅತಿಥಿಗಳು. ದೇಶದಲ್ಲಿ ನಿಜಕ್ಕೂ ಯಾರ ರಕ್ಷಣೆಗಾಗಿ, ಯಾರ ಏಳಿಗೆಗಾಗಿ, ಯಾರ ಆಶೋತ್ತರಗಳನ್ನು ಈಡೇರಿಸಲು ಸಂವಿಧಾನ ಇರಬೇಕೋ ಅಂಥವರೇ ಇಂದಿನ ಜನೋತ್ಸವಕ್ಕೆ ವಿವಿಐಪಿ ಗೆಸ್ಟ್ಗಳು. ಕೂಲಿ ಕಾರ್ಮಿಕರು, ತರಕಾರಿ ಮಾರಾಟಗಾರರು, ಆಟೋ ರಿಕ್ಷಾ ಡ್ರೈವರ್ಗಳನ್ನ ವಿಶೇಷ ಅತಿಥಿಗಳಾಗಿ ಗೌರವಿಸಲಾಗಿದೆ. ವಿಶ್ವಕ್ಕೆ ಭಾರತ ಹೀಗೊಂದು ಸಂದೇಶವನ್ನು ನೀಡುವುದಕ್ಕೆ ಮುಂದಾಗಿರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ. ಸಮಾಜದ ಕನಿಷ್ಠ ಕೆಲಸಗಾರನೇ ಸಂವಿಧಾನದ ಪ್ರಥಮ ಲಾಭ ಪಡೆಯಬೇಕು ಅನ್ನುವುದೇ ಈ ಸಂದೇಶದ ಉದ್ದೇಶ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಈ ಬಾರಿಯ ಗಣರಾಜ್ಯೋತ್ಸವಕ್ಕೆ ಅತಿಥಿಯಾಗಿ ಈಜಿಪ್ಟ್ ಅಧ್ಯಕ್ಷರನ್ನ ಆಹ್ವಾನ ಮಾಡಲಾಗಿದೆ. ಅವರು ಭಾರತಕ್ಕೆ ಬಂದಿದ್ದೂ ಕೂಡ ಆಗಿದೆ. ಕೆಲವೇ ನಿಮಿಷದಲ್ಲಿ ಅವರು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ, ಪರೇಡ್ ವೀಕ್ಷಣೆಯನ್ನ ಮಾಡ್ತಾರೆ. ಭಾರತದ ಈ ನಡೆ ಹಿಂದೆ ಒಂದೇ ಕಲ್ಲಿಗೆ 2 ಹಕ್ಕಿಯನ್ನ ಹೊಡೆಯುವಂತ ತಂತ್ರ ಅಡಗಿದೆ. ಗಣರಾಜ್ಯೋತ್ಸವಕ್ಕೆ ಈಜಿಪ್ಟ್ ಅಧ್ಯಕ್ಷ ಅತಿಥಿ. ಪಾಕ್ ಮಿತ್ರ ಟರ್ಕಿಗೆ ಶಾಕ್ ಕೊಟ್ಟ ಭಾರತ. 74ನೇ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲು ಈಜಿಪ್ಟ್ ಅಧ್ಯಕ್ಷ ಅಬ್ದೆಲ್ ಫತ್ತಾಹ್ ಎಲ್-ಸಿಸಿ ನವದೆಹಲಿಗೆ ಆಗಮಿಸಿದ್ದಾರೆ. ಅವರನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ಸ್ವಾತಂತ್ರ್ಯ ಸಿಕ್ಕ ದಿನದಿಂದಲೂ ಈಜಿಪ್ಟ್ ಭಾರತದ ಮಿತ್ರ ದೇಶವಾಗಿದೆ. ಅದರಲ್ಲೂ ಪಾಕಿಸ್ತಾನದ ಸ್ನೇಹಿತ ಭಾರತದ ವೈರಿ ಟರ್ಕಿಗೂ ಈಜಿಪ್ಟ್ಗೂ ಆಗಿ ಬರಲ್ಲ. ಕಾಶ್ಮೀರ ವಿಚಾರದಲ್ಲಿ ಸದಾ ಭಾರತದ ಜೊತೆಗಿದೆ. ಎಲ್-ಸಿಸಿಯವರ ಈ ಭೇಟಿ ವೇಳೆ 5 ಒಪ್ಪಂದಗಳಿಗೆ ಅಂಕಿತ ಹಾಕಲಿದ್ದಾರೆ. ಈಜಿಪ್ಟಿನಲ್ಲಿ ಭಾರತ ದೊಡ್ಡ ಮಟ್ಟದ ಹೂಡಿಕೆ ಮಾಡಲಿದೆ. ಈಜಿಪ್ಟ್ನಲ್ಲಿ ಯುದ್ಧ ವಿಮಾನಗಳ ತಯಾರಿಗೂ ಒಪ್ಪಂದ ನಡೆಯೋ ನಿರೀಕ್ಷೆ ಇದೆ. ಈಗ ಈಜಿಪ್ಟ್ಗೆ ಗೋಧಿ ಬೇಕೇ ಬೇಕು. ಆದ್ರಿಂದ ಭಾರತ ಗೋಧಿ ಪಡೆದು ರಸಗೊಬ್ಬರ ನೀಡುವ ನಿರೀಕ್ಷೆ ಇದೆ. ಪಾಕ್ಗೆ ಬೆಂಬಲಿಸಿದ್ರೆ ಟರ್ಕಿ ಶತ್ರುಗಳಾದ ಸೈಪ್ರಸ್, ಗ್ರೀಸ್, ಈಜಿಪ್ಟ್ ಬೆನ್ನಿಗೆ ನಿಲ್ತೀವಿ ಅನ್ನೋ ಮೂಲಕ ಭಾರತ ಟಕ್ಕರ್ ಕೊಟ್ಟಿದೆ. ನ್ಯೂಸ್ ಡೆಸ್ಕ್, ನ್ಯೂಸ್ 18.